ಶುಭೋದಯ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಟೈಮು 1:15 ಬೆಳಿಗ್ಗೆನೂ ಹೇಳೋಕ್ಕಲ್ಲ, ಮಧ್ಯರಾತ್ರಿ. ಸೊ ಬೆಂಗಳೂರು ಟು ಗೋವಾ ಸ್ವಲ್ಪ ಬೇಗ ಬಿಡೋಣ ಅಂತ, ಬಿಸಿಲು ಕಾಲ ಅಲ್ಲ. ಸೊ ಇವಾಗ ಏಪ್ರಿಲ್ ಡೇಟ್ ಇವತ್ತು 13 ಅನ್ಕೊತೀನಿ, 13th of April. ಅಶ್ವ ಫುಲ್ ರೆಡಿ, ಲಗೇಜ್ ಎಲ್ಲ ನಾನು ತೋರಿಸ್ತೀನಿ ನೆಕ್ಸ್ಟು. ಮತ್ತು ನಾನು ಒಬ್ಬನೇ ಹೋಗ್ತಿಲ್ಲ, ಸೊ ನನ್ನ ಜೊತೆ ಮ್ಯಾಡಿ ಕೂಡ ಬರ್ತೀಯಾನೆ. ನೀವು ಲಾಸ್ಟ್ ರೈಡು, ಹಂಪಿ ರೈಡು, ಊಟಿ ರೈಡ್ ನನ್ನ ಜೊತೆ ಯೂಶ್ವಲಿ ಬರ್ತಾನೆ ಅವನು. ಪಾರ್ಲೆ ಟೋಲ್ ಹತ್ರ ಮೀಟಾಗಿ ಅಲ್ಲಿಂದ ಕಂಟಿನ್ಯೂ ಮಾಡ್ತೀವಿ. ಏನು ಇಷ್ಟೊಂದು ಜನ ಎಲ್ಲೋ ಹೋಗ್ತಿದ್ದಾರೆ ಇವರು ಬೆಳಿಗ್ಗೆನೆ. ಯೂಶ್ವಲಿ ಈ ಟೈಮಲ್ಲಿ ಸಿಗಲ್ಲ ಇವರು. ಬೆಂಗಳೂರು ನೋಡಿದ್ರ 1 ಗಂಟೆ ರಾತ್ರಿ 1:15 ನೋಡಿ, ಹಂಗೆ ಆ ಥರ ಅನ್ನಿಸ್ತಿದೆಯಾ? ಸಿಗ್ನಲ್ಲು ಇನ್ನೂ ಆಫ್ ಮಾಡಿಲ್ಲ, ಎಲ್ಲ ಸಿಗ್ನಲ್ಲು ರೆಡ್ಡು ಗ್ರೀನು ಆಪ್ರೇಷನಲ್ಲೇ ಇದೆ. ಅಂದರೆ ಅಷ್ಟೊಂದು ಆ್ಯಕ್ಟಿವ್ ಆಗಿದೆ ಬೆಂಗಳೂರು. 1:15 ಅಂತಲ್ಲ, 2:15, 3 ಗಂಟೆಲೆಲ್ಲ ಆಚೆ ಓಡಾಡಿದ್ದೀನಿ ನಾನು. ಹಿಂಗೆ ಇರತ್ತೆ. ಕೆಂಪೇಗೌಡರ ಪ್ರತಿಮೆ ಅದು ರೈಟಲ್ಲಿ, ದೊಮ್ಲೂರಲ್ಲಿದ್ದೀವಿ. ಸಿಟಿ ಒಳಗಡೆಯಿಂದನೇ ಹೋಗ್ತಾಯಿನಿ, ಯಾಕಂದರೆ ಔಟರ್ ರಿಂಗ್ ರೋಡ್ ತೊಗೋಬೋದು ನಾನು. ಗುರುಗುಂಟೆಪಾಳ್ಯಕ್ಕೆ ಹೋಗಿ ಹೋಗ್ಬೋದು. ಬಟ್ ಅಲ್ಲಿ ಇಷ್ಟೊತ್ತಿನಲ್ಲಿ ಲಾರೀಸ್ ಜಾಸ್ತಿ. ಸಿಟಿ ಒಳಗಡೆ ಆದರೆ ಆರಾಮಾಗಿ ಹೋಗ್ಬೋದು, ಸಿಗ್ನಲ್ಸು ಏನೂ ಇರಲ್ಲ. ಬಟ್ ಏನಂದರೆ ಹುಷಾರಾಗಿ ನೋಡ್ಕೊಂಡು ಓಡಿಸ್ಬೇಕು, ನೈಟ್ ಅಲ್ವಾ, ಹೆಂಗಂದ್ರೆ ಹಂಗೆ ಬರ್ತಾರೆ ಒಬ್ಬರು. ನೋಡಿ, ಇದು ಸಿಗ್ನಲ್. ಎಷ್ಟೊತ್ತು ವೆಯ್ಟ್ ಮಾಡ್ತೀವಿ ಇವರೆಲ್ಲ. ನಾವು ಇವಾಗ ಬೆಂಗಳೂರು ಎಕ್ಸಿಟ್ ಆಗೋಕ್ಕೆ 1 hour ಆಗುತ್ತೆ. ಸೈಡಲ್ಲಿ ಬ್ಯಾಗ್ಸ್ ಬೇರೆ ಇದೆಯಲ್ಲ, ಸ್ಯಾಡಲ್ ಬ್ಯಾಗ್ಸು, ಅದರಿಂದ ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು, ನುಗ್ಸೋಕ್ಕೆಲ್ಲ ಆಗಲ್ಲ. ನಮ್ಮದು ಗೋಲ್ ಏನಂದರೆ ಹುಬ್ಳಿ ಧಾರವಾಡ ಬಿಸಿಲು ಬರೋಕ್ಕಿಂತ ಮುಂಚೆ ರೀಚ್ ಆಗಬೇಕಂತ. ಒಂದು 8 ಗಂಟೆ 9 ಗಂಟೆ ಹಂಗೆ ಹುಬ್ಳಿ ಧಾರವಾಡ ಕ್ರಾಸ್ ಮಾಡಿಕೊಂಡ್ರೆ ಹೈವೇಯಲ್ಲಿ ಇವಾಗ ಟೆಂಪ್ರೇಚರ್ ಚೆನ್ನಾಗಿರತ್ತಲ್ಲ, ನೈಟಲ್ಲಿ ಹೊಡಿಬೋದು ಆರಾಮಾಗಿ. ಒನ್ಸ್ ಬಿಸಿಲು ಸ್ಟಾರ್ಟ್ ಆದರೆ ಹೈವೇಯಲ್ಲಿ ಹೊಡಿಯೋಕ್ಕಾಗಲ್ಲ. ಹುಬ್ಳಿ ಧಾರವಾಡಿಂದ ಲೆಫ್ಟ್ ತೊಗೊಂಡ್ರೆ ನಾವು ರಾಮನಗರ್, ಆ ಕಡೆಯಿಂದ ಮೊಲ್ಲೆಮ್ ಘಾಟ್ ಅಂತ ಒಂದಿದೆ. ರೂಟೇ ತೋರಿಸ್ತಿದೆ ಆ್ಯಕ್ಚುಲಿ ಗೂಗಲ್ ಮ್ಯಾಪ್ಸಲ್ಲಿ. ನಾನು ಫಸ್ಟ್ ಟೈಮ್ ಗೋವಾ ಹೋಗ್ತಿರೋದು, ಮ್ಯಾಪ್ಸ್ ನೋಡ್ಕೊಂಡು ಹೋಗೋದೆ. ಸೊ ಅಲ್ಲಿ ಘಾಟ್ ಸೆಕ್ಷನ್ ಇರುತ್ತಲ್ಲ, ಬಿಸಿಲು ಟೈಮ್ಗೆ ಸರೋಗುತ್ತೆ ಘಾಟಲ್ಲಿದ್ದರೆ ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀವಿ. ನೋಡೋಣ ಅದೆಷ್ಟಾಗುತ್ತೆ ಅಂತ. ಆ್ಯಕ್ಚುಲಿ 2 ಗಂಟೆಗೆ ನಾನು ಮನೆಯಿಂದ ಬಿಡಬೇಕಿತ್ತು, 3 ಗಂಟೆಗೆ ನಾವು ಬೆಂಗಳೂರು ಎಕ್ಸಿಟ್ ಆಗಬೇಕಿತ್ತು. ಬಟ್ ಮ್ಯಾಡಿ ಇದ್ಕೊಂಡು ಕೆಲಸದಿಂದ ಆವಾಗ ತಾನೇ ಬಂದಿದ್ದವನು, 12:15 ಆಗಿತ್ತು ಅವ್ನು ಕೆಲಸದಿಂದ ಬರೋದಕ್ಕೆ. ಸೊ ಅವನೇನಂದ ಅಂದರೆ ಬೇಗನೆ ಓಡೋಣ, ಎನಿವೇಸ್ ಮಲಗಿನೂ ಏನು ಯೂಸ್ ಇಲ್ಲ, ಅಲ್ಲಿ ರೀಚ್ ಆಗಿ ರೆಸ್ಟ್ ಮಾಡೋಣ ಅಂದರೆ ನಾನು ಎದ್ದಿದ್ದೆ ಅಷ್ಟೊತ್ತಿಗೆ. ಸರಿ ಅಂತ ಹಂಗೆ ಬೇಗ ಸ್ಟಾರ್ಟ್ ಮಾಡಿದ್ದೀನಿ. 1 hour ಮುಂಚೆನೇ ಆ್ಯಕ್ಚುಲಿ ವಿ ಆರ್ ಅಹೆಡ್ ವಿತ್ ದ ಸ್ಕೆಡ್ಯೂಲ್. ಫಸ್ಟ್ ಮೀಟಿಂಗ್ ಪಾಯಿಂಟ್ಗೆ ಬಂದಾಯಿತು. ಫಸ್ಟ್ ಅಂದರೆ ಇದೊಂದೇ ಇರೋದು, ಪಾರ್ಲೆ ಟೋಲ್. ತುಂಬ ಬೈಕರ್ಸ್ಗೆ ಇದೇ ಮೀಟಿಂಗ್ ಪಾಯಿಂಟು. ನಮ್ಮ ಅಣ್ಣಪ್ಪ ಮ್ಯಾಡಿ ಇನ್ನೂ ಬಂದಿಲ್ಲ ಅನಿಸುತ್ತೆ, ಇಲ್ಲೇ ವೆಯ್ಟ್ ಮಾಡೋಣ. ಇಲ್ಲಿಂದ ಬೆಂಗಳೂರಿಂದ ಡಿಸ್ಟೆನ್ಸು ಗೋವಾಗೆ ನೋಡೋಣ. ನಾವು ಹೋಗ್ತಿರೋದು ಬಾಗಾ ಬೀಚ್ ಹತ್ರ. ಬೆಂಗಳೂರು ಔಟ್ಸ್ಕರ್ಟ್ಸಿಂದ 593 ಕಿಲೋಮೀಟರ್ ಇದೆ ಇದೇ ರೂಟು. ಬೆಂಗಳೂರು ಸ್ಟ್ರೈಟ್ ರೂಟೇ, ಹೈವೇ, ನಮ್ಮ ಪುಣೆ ಹೈವೇನ. ಚಿತ್ರದುರ್ಗ, ಶಿರಾ, ದಾವಣಗೆರೆ, ರಾಣೆಬೆನ್ನೂರು, ಹಾವೇರಿ, ಹುಬ್ಳಿ. ಇಲ್ಲೇನಂದರೆ ಹುಬ್ಳಿನ ದಾಟ್ಕೊಂಡು ಧಾರವಾಡಲ್ಲಿ ಲೆಫ್ಟ್ ತೊಗೋಬೇಕು. ಇದೇ ಪ್ಲ್ಯಾನು. ಈ ಘಾಟ್ ಇದೆಯಲ್ಲ, ರಾಮನಗರ್ ಘಾಟ್ ಅಂತ. ರಾಮನಗರು ನಮ್ಮ ಕರ್ನಾಟಕ ಬಾರ್ಡ್ರಲ್ಲಿ ಬರುತ್ತೆ. ಇಲ್ಲಿದೆ ನೋಡಿ ರಾಮನಗರು. ರಾಮನಗರಿಂದ ಆ ಕಡೆ ಮೊಲ್ಲೆಮ್ಮಲ್ಲಿ ಇಲ್ಲಿ ಬಾರ್ಡರ್ ಸಿಗುತ್ತೆ, ಕರ್ನಾಟಕ ಮತ್ತು ಗೋವಾ ಬಾರ್ಡರು. ಎಲೆಕ್ಷನ್ಸ್ ಟೈಮ್ ಬೇರೆ, ಸ್ವಲ್ಪ ಚೆಕಿಂಗ್ ಇರುತ್ತೆ. ನಮ್ಮ ಹತ್ರ ಬ್ಯಾಗ್ಸ್ ನೋಡಿದ್ರೆ ಇಷ್ಟೊಂದಿದೆ, 2-3 ಬ್ಯಾಗ್ ಇದೆಯಲ್ಲ, ಡೌಟ್ ಬರುತ್ತೆ ಇಷ್ಟೊಂದು ಬ್ಯಾಗ್ ಇದೆ ಅಂದ್ಬಿಟ್ಟು ಚೆಕ್ಕಿಂಗ್ ಮಾಡೋ ಅಂಥ ಸಂದರ್ಭಗಳು ಬರ್ಬೋದು, ಹೇಳೋಕ್ಕಾಗಲ್ಲ. ನೋಡೋಣ, ವಿಲ್ ಹೋಪ್ ಫಾರ್ ದ ಬೆಸ್ಟ್. ಈ ಹೈವೇ ಇದೆಯಲ್ಲ ಧಾರವಾಡವರೆಗೂ, ಸೊ ಧಾರವಾಡವರೆಗೂ ಡಿಸ್ಟೆನ್ಸ್ನ ನಾವು ಬಿಸಿಲು ಬರೋಕ್ಕಿಂತ ಮುಂಚೆ ಕವರ್ ಮಾಡಬೇಕಂತ ಪ್ಲ್ಯಾನ್. 8-9 ಗಂಟೆ ಹಂಗೆ ನಾವು ಹುಬ್ಳಿ ಧಾರವಾಡ ಕ್ರಾಸ್ ಮಾಡಿಕೊಂಡ್ರೆ ಸಾಕು, ತಿಂಡಿ ಮಾಡಿಕೊಂಡು ಆಮೇಲೆ ಘಾಟಲ್ಲಿ ಹೋಗ್ಬೋದು ಆರಾಮಾಗಿ. ನೋಡ್ರಪ್ಪ ಮ್ಯಾಡಿ ಬಂದ. ಓಕೆ ಫ್ರೆಂಡ್ಸ್, ರೈಡ್ ಅಫಿಷಿಯಲ್ ಆಗಿ ಇವಾಗ ಸ್ಟಾರ್ಟ್ ಆಗಿದೆ.
ಮಾಡಿ ಬಂದ ನೀವು ನೋಡಿದಂಗೆ. ಇನ್ನು ನಾವು ತುಮಕೂರು ದಬಾಸ್ಪೇಟೆ ದಾಟೋವರೆಗೂ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಏನು ಇಲ್ಲಿಂದನೇ ಹೈವೇ ಇಲ್ಲಿ ಖಾಲಿ ಕಾಣಿಸ್ತಿದೆ ಅಂತ ಅಂದ್ಕೋಬೇಡಿ. ಮುಂದೆಗೆ ದಬಾಸ್ಪೇಟೆ ದಾಟೋವರೆಗೂ ಸ್ವಲ್ಪ ಲಾರಿ ಇವ್ರದ್ದೆಲ್ಲ ಸ್ವಲ್ಪ ತಲೆನೋವು ಇರುತ್ತೆ. ಆರಾಮಾಗಿ ಕ್ರಾಸ್ ಆಗಿ ಹೋಗೋಣ, ಏನು ಅರ್ಜೆಂಟ್ ಇಲ್ಲ. ನಾವು ಆ ಥರ ಏನು ಸ್ಪೀಡ್ ಹೊಡೆಯೋ ಥರವರು ಅಲ್ಲ. ಸಿಗೋಣ ಬನ್ನಿ. ಮುಂದೆ ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ಹೇಳ್ತೀನಿ, ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಈ ಲೈಟ್ಸು ಚೆನ್ನಾಗಿ ಹಾಕಿದ್ದಾರೆ ನೋಡಿ. 360 ಸೆಟಪ್ ಎಲ್ಲ ಇದೆ. ಸ್ವಲ್ಪ 360 ಡಿಗ್ರಿ ಶಾರ್ಟ್ಸ್ ಎಲ್ಲ ತೊಗೊಂಡು ಮಸ್ತಾಗಿ ಆರಾಮಾಗಿ ಹೋಗೋಣ, ಫನ್ ಮಾಡಿಕೊಂಡು. ಏನು ಅರ್ಜೆಂಟ್ ಇಲ್ಲ. ಓಕೆ, ಸಿ ಯು ಗೈಸ್, ಬಾಯ್. ಇವಾಗ ಶಿರಾ ಟೋಲ್ ಕ್ರಾಸ್ ಮಾಡಿಕೊಂಡು ಸ್ವಲ್ಪ ಪೀಸ್ಫುಲ್ ಪ್ಲೇಸ್ ಬೇಕಿತ್ತು, ಅದಕ್ಕೆ ಇದೆ. ಬೆಳಿಗ್ಗೆ ಬೆಳಿಗ್ಗೆ ಆ ಥರದಲ್ಲ. ಅದಕ್ಕೆ ಎಲ್ಲ ಬಿಚ್ಬಿಟ್ಟು ಅಲ್ಲೊಂದು ಬ್ಯಾಗ್ ಅಂತೆ ಇಲ್ಲಿ ಸೆಟ್ ಮಾಡ್ತಾನೆ ಅಣ್ಣ. ಏನೋ ಬಿಚ್ತವನೆ, ಏನೋ ಆಗ್ತಾ ಇಲ್ಲ. ಹೆಲ್ಪ್ ಬೇಕು. ನಾವು ಮಾತ್ರ ಸ್ಟಿಂಗ್ ಕುಡಿತಾ ಇದೀವಿ. ಸ್ಟಿಂಗು ಒಂದು ಸಣ್ಣ ವಿರಾಮದ ನಂತರ ಇವಾಗ ಹೊಡ್ತಾ ಇದೀವಿ ತಿರ್ಗ. 503 503 ಕಿಲೋಮೀಟ್ರ್ ಇದೆ. 9 ಅವರ್ ಬೇಕು ಅಂತ ತೋರಿಸ್ತಿದೆ. ಇನ್ನು ನನ್ನ ಮನೆಯಿಂದ 125 ಕಿಲೋಮೀಟ್ರ್ ಮಾಡಿದ್ದೀನಿ ಇಲ್ಲಿವರೆಗೆ, ಶಿರಾವರೆಗೂ. ನಿಂದೆಷ್ಟಾಗಿದೆ? 96. ನಾವು ರೈಡಲ್ಲಿರೋವಾಗ ನಮ್ಗೆ ಬರೋದು ಒಂದೇ ಒಂದು ಕಾಮನ್ ಕ್ವಶನ್ ಏನಂದರೆ, ಗಾಡಿ ಎಷ್ಟು, ಮೈಲೇಜ್ ಎಷ್ಟು ಬರುತ್ತೆ, ಎಲ್ಲಿ ಹೋಗ್ತಾ ಇದ್ದೀರಾ, ಗಾಡಿಯೆಲ್ಲ ಏನಕ್ಕೆ ಹೋಗ್ತಾ ಇದ್ದೀರಾ, ಇದೆ ಈ ಕ್ವಶನ್ಸ್. ಇವಾಗ ಒಬ್ಬರು TMD ಹತ್ರ ಒಬ್ಬರು ಬಂದಿದ್ರು, ಅವರು ಅದೇ ಕೇಳ್ತಿದ್ರು, ಎಷ್ಟು ರೇಟು ಅಂತ. ನಾವು ಯೂಶ್ವಲಿ ಸ್ವಲ್ಪ ಕಮ್ಮಿನೇ ಹೇಳ್ತೀವಿ, ಜಾಸ್ತಿ ಹೇಳೋದು ಬೇಡ ಅಂತ. ಓಕೆ, ಸೊ ಇಲ್ಲಿಂದ ಗೊತ್ತಲ್ಲ ಚಿತ್ರದುರ್ಗ ಹೈವೇ, 3 ಲೇನ್ ಹೈವೇ ಇದು, ಒಳ್ಳೆ ಹೈವೇ. ಸೊ ಒಂದು ಪೇಸ್ ಮೇಂಟೈನ್ ಮಾಡಿ ನೆಕ್ಸ್ಟ್ ಒಂದು ಸ್ವಲ್ಪ ಹೊಡೆಯೋಣ. ಇವಾಗ ಎನರ್ಜಿ ಲೆವೆಲ್ಸ್ ಚೆನ್ನಾಗಿದೆ. ಸೊ ಇವಾಗ ಆದಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ರೆ ಆಮೇಲೆ ನೀವೇಸು ಸುಸ್ತಾಗತ್ತಲ್ಲ, ಅವಾಗ ಆರಾಮಾಗಿ ಓಡಿಸ್ಕೋಬೋದು. ನಾಡೇನು ಬರ್ತೀಯಣ್ಣ ಹಿಂದೆ. ನೆಕ್ಸ್ಟು ಬ್ರೇಕು ನೋಡೋಣ. 300 ಕಿಲೋಮೀಟ್ರ್ ರೇಂಜ್ ಇದೆ ಟ್ಯಾಂಕಲ್ಲಿ. ಇಲ್ಲೇ ಒಂದು ಸ್ಮಾಲ್ ಬ್ರೇಕ್ ಆಯಿತು. ಚಿತ್ರದುರ್ಗ ಎಲ್ಲ ಕ್ರಾಸ್ ಮಾಡಿ ಇವನಿಗೇನೋ ನಿದ್ದೆ ಬರೋ ಥರ ಇತ್ತಂತೆ. ಎಲ್ಲ ಇವನಿಂದನೇ ಲೇಟ್ ಆಗೋದು. ಇನ್ನೂ ಎಷ್ಟಿದೆ? 386 ಕಿಲೋಮೀಟರ್ಸ್ ಇದೆ ಇನ್ನು. ಲೆಟ್ಸ್ ಗೋ. ಆ ಗಾಡಿಗೆ ಆಗ್ತಕ್ಕೆ ಸ್ಲೋ ಆಗಿ ನೋಡಿ. ಗಾಡಿ ಹಿಂಗೆ ಕಾಣಿಸ್ತದೆ, ಫುಲ್ಲಿ ಲೋಡೆಡ್. ಕ್ರಶ್ ಬಾರ್ ಬ್ಯಾಗ್ಸು, ಟ್ಯಾಂಕ್ ಬ್ಯಾಗು, ಸ್ಯಾಡಲ್ ಬ್ಯಾಗ್ಸ್ ಈ ಕಡೆಯಿಂದ ಆ ಕಡೆ ಒಂದು, ಮತ್ತು ಟೇಲ್ ಬ್ಯಾಗು, ವೈಟರ ಹ್ಯಾಮರ್ ಹೆಡ್. ಇದು ಮ್ಯಾಡಿ, ಇದು ಗಾಡಿ ಟಾಪ್ ಬಾಕ್ಸು ಮತ್ತು ಬ್ಯಾಗು ಇದೇ ಥರ ಬ್ಯಾಗೆ. ನಾನು ಬಾಕ್ಸ್ ಮತ್ತು ಬ್ಯಾಗ್ ತರ್ಬೋದಿತ್ತು, ಬಟ್ ಬಾಕ್ಸ್ ತುಂಬ ಹೆವಿ ಆಗುತ್ತೆ. ಇವಾಗ ದಾವಣಗೆರೆ ಹತ್ತತ್ರ ಇದ್ದೀವಿ. ಇನ್ನೊಂದು 40 ಕಿಲೋಮೀಟರು ದಾವಣಗೆರೆ. ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇನ್ಸ್ಟಾ 360 ರೆಕಾರ್ಡ್ ಮಾಡ್ತಾಯಿದ್ದೀನಿ. ಫುಟೇಜ್ ಹೆಂಗೆ ಬರ್ತಿದೆ ಅಂತ ಗೊತ್ತಿಲ್ಲ. ಹಿಂದೆ ಒಳ್ಳೆ ಸನ್ರೈಸ್ ಆಗ್ತಿದೆ. ಯಾವ್ದಾದ್ರು ಒಂದು ಒಳ್ಳೆ ಸೆಕ್ಷನ್ ನೋಡಿ ನಿಲ್ಲಿಸಿ ಒಂದು ಸ್ವಲ್ಪ ಫೋಟೋಸ್ ತೊಗೋಬೇಕು. ಒಳ್ಳೆ ಪ್ರಾಪರ್ ಆರೆಂಜ್ ಥರ ಇದೆ. ಅಲ್ಲಿಂದ ಗೊತ್ತಾಗ್ತಿದೆಯಲ್ಲ, ಗೊತ್ತಿಲ್ಲ ನಿಮಗೆ. ನೋಡಿ ಇವಾಗ ಕಾಣಿಸ್ತಿರ್ಬೋದು ಮೋಸ್ಟ್ಲಿ. ಅದಕ್ಕೆ ಒಳ್ಳೆ ಸ್ಪಾಟ್ ಹುಡುಕ್ತಾ ಇದ್ದೀವಿ. ಒಳ್ಳೆ ಸ್ಪಾಟ್ ನೋಡಿ, ಅದು ಇಲ್ಲಾಂದರೆ ಸಿಗಲ್ಲ ಆ ಥರ ಸನ್ರೈಸು. ಮಾಡಿ ಒಂದು ಸ್ವಲ್ಪ ಫೋಟೋಗ್ರಫಿ ಏನೇನೋ ಮಾಡ್ತಾವನೆ. ನೋಡಿ ನಮ್ಮ ಮಾಡಿಗೆ ನಿದ್ದೆ ಇಳಿತಿತ್ತಂತೆ, ಅದಕ್ಕೆ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊತೀವಣ್ಣ. ಐ ಆಮ್ ದೇಸಿ ವ್ಲಾಗರ್.
ದೇಸಿ ಬಜೆಟ್ ವ್ಲಾಗರ್. ವಿ ಆರ್ ಇನ್ ಹುಬ್ಬಳ್ಳಿ. ನೀನು ಹೇಳಬೇಕು ಪ್ರೇಕ್ಷಕರಿಗೆ. ಇದಕ್ಕೆ ಮುಂಚೆ ಬಂದಂಗಿತ್ತು, ಧಾರವಾಡಕ್ಕೆ ಒಂದು ಸರಿ ಹೋಗಿದ್ವಿ, ಫ್ರೆಂಡ್ದು ಮದುವೆ ಇತ್ತು, ಆವಾಗ ಬಂದಿದ್ದು. ಹುಬ್ಬಳ್ಳಿ ಇವಾಗ ಬೈಪಾಸ್. ಈ ಹುಬ್ಬಳ್ಳಿ ಟು ಧಾರವಾಡ ಈ ರೋಡ್ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಓಡಿಸ್ಬೇಕು. ಮಾಡಿಗೂ ಹೇಳಿದ್ದು ಆ್ಯಕ್ಚುಲಿ ಈ ರೂಟಲ್ಲಿ ನಾವು ದಾಂಡೇಲಿಯಿಂದ ಬರೋವಾಗ ನಾನು ಮಾಡಿ ಇದೇ ರೂಟಲ್ಲಿ ಹೋಗಿದ್ವಿ ನೈಟು. ತುಂಬ ಡೇಂಜರಸ್ ಇದು. ಓವರ್ಟೇಕ್ ಎಲ್ಲ ಸಡನ್ನಾಗಿ ಬರ್ತಾರೆ ಓವರ್ಟೇಕ್ ಮಾಡೋಕ್ಕೆ. ಸೊ ಇವಾಗ ಸ್ವಲ್ಪ ಹೊತ್ತಿಂದ ಮಾಡಿಗೆ ಅದೇ ಹೇಳ್ತಿದ್ದೆ, ಈ ಥರ ರೋಡ್ ಇದೆ ನೆನಪಿದೆಯಾ, ಸೊ ಸ್ವಲ್ಪ ನೋಡಿಕೊಂಡು ಓಡಿಸು ಅಂತ. ಒಂದೊಳ್ಳೆ ಬ್ರೇಕ್ಫಾಸ್ಟ್ ಪ್ಲೇಸ್ಗೆ ನೋಡ್ತಾ ಇದ್ದೀವಿ. ಇಬ್ಬರಿಗೂ ಹೊಟ್ಟೆ ಹಸಿದೆ, ತಿನ್ಬೇಕು ಆ್ಯಕ್ಚುಲಿ. ಬಟ್ ಬೇಗನೆ ಬಂದಿದ್ದೀವಿ, 8 ಗಂಟೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಪ್ರಕಾರನೇ ನಡೀತಿದೆ. 9 ಗಂಟೆ ಧಾರವಾಡ ನಮ್ಮ ಟಾರ್ಗೆಟು. ಇವಾಗ ನಾವು ಧಾರವಾಡಗೆ ಹೋಗೋದು 9 ಗಂಟೆ ಆಗುತ್ತೆ. 28 ಕಿಲೋಮೀಟ್ರ್ ಇದೆ ಅಂತೆ ಧಾರವಾಡಗೆ. ಧಾರವಾಡ ಬಂದಾಯಿತು, ಅದೇ ಹೈವೇ ಮೇಲೆ ಲೆಫ್ಟ್ ತೊಗೊಂಡ್ರೆ ಪಣಜಿಗೆ ಹೋಗುತ್ತೆ. ನಮ್ಮ ಹೈವೇ ಅಧ್ಯಾಯ ಮುಗೀತು. ಇವಾಗ ತಾನೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟ್ವಿ. ಇವಾಗ ಪಣಜಿ ರೂಟಲ್ಲಿದ್ದೀವಿ. ಇದೇ ಮೇಯ್ನ್ ರೋಡ್ ಪಣಜಿಗೆ. ಗೋಪ್ರೋಲ್ಲಿ ಬ್ಯಾಟ್ರಿ ಬೇರೆ ಕಮ್ಮಿ ಇದೆ, ಎಷ್ಟೊತ್ತು ಆಗುತ್ತೆ ಅಂತ ಗೊತ್ತಿಲ್ಲ. ಇಂಪಾರ್ಟೆಂಟ್ ಪಾರ್ಟ್ಸ್ ವ್ಲಾಗ್ ಮಾಡಬೇಕು. ಇನ್ನು 168 ಕಿಲೋಮೀಟ್ರ್ ಇದೆ ನಮ್ಮ ಹೋಟೆಲ್ಗೆ. ನಮ್ಮ ಹೋಟೆಲ್ ಬಂದ್ಬಿಟ್ಟು ಬಾಗಾ ಬೀಚ್ ಹತ್ರ ಅರ್ಪೋರ ಅಂತ ಒಂದು ಜಾಗ, ಅಲ್ಲಿ ಬುಕ್ ಮಾಡಿದ್ದೀವಿ. ಇಲ್ಲಿಂದ ಇನ್ನು ಸ್ವಲ್ಪ ಮುಂದೆಗೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಬಿಸಿಲಿಂದನೇ ಎಸ್ಕೇಪ್ ಆಗ್ಬೋದು. ನಮ್ಮ ಪ್ಲ್ಯಾನ್ ಪ್ರಕಾರನೇ ಹೋಗ್ತಾ ಇದೆ. ಇನ್ನೊಂದು ಫ್ಯೂಲ್ ಸ್ಟಾಪ್ ಬೇಕು, ಮೋಸ್ಟ್ಲಿ ಗೋವಾಲೇ ಹೋಗಿ ಮಾಡಿಸೋಣ ಅನ್ನೋ ಥರನೇ ಇದ್ದೀವಿ. ಎಲ್ಲ ಡ್ರೈ ಆಗೋಗಿದೆ. ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ ನೋಡಿ, ಇಲ್ಲಿಂದ ಘಾಟ್ ಸ್ಟಾರ್ಟ್ ಆಯಿತು. ಘಾಟ್ ಅಂದರೆ ನೀವು ಫುಲ್ಲು ಹೆವಿ ಘಾಟ್ ಅಂತ ಅಂದ್ಕೋಬೇಡಿ. ಪೊಲೀಸ್ ಚೆಕ್ ಪೋಸ್ಟ್ ಬೇರೆ ಇದೆ, ಇಲ್ಲೊಂದು ದೇವಸ್ಥಾನ ಇದೆ. ಒಂದೇನಂದರೆ ಈ ರೂಟಲ್ಲಿ ಹೋಟೆಲ್ಸ್ ಇಲ್ಲ, ಸೊ ಅದೊಂದು ನೋಡ್ಕೋಬೇಕು ನೀವು. ಇಲ್ಲ ಹುಬ್ಬಳ್ಳಿಯಲ್ಲೋ ಇಲ್ಲಾಂದರೆ ಧಾರವಾಡಲ್ಲೋ ತಿನ್ಕೊಂಬಂದ್ಬಿಡ್ಬೇಕು. ಈ ಕಡೆ ಅಂತೂ ಹೋಟೆಲ್ ಸಿಗಲ್ಲ ನೋಡಿ. ಒಂದು ಘಾಟ್ ಸೆಕ್ಷನ್ ಆಯಿತು, ಒಂದು ಸ್ವಲ್ಪ ಹಳ್ಳಿ ಊರು ಇವೆಲ್ಲ ಸಿಕ್ತು. ಇವಾಗ ಇನ್ನೊಂದು ಸ್ಟಾರ್ಟ್ ಆಗಿದೆ. ಟೈಮ್ ಲ್ಯಾಪ್ಸ್ ಕೂಡ ರೆಕಾರ್ಡ್ ಆಗ್ತಿದೆ ಇನ್ಸ್ಟಾ ಅಲ್ಲಿ. ಸೊ ನಿಮ್ಗೆ ಒಳ್ಳೆ ಟೈಮ್ ಲ್ಯಾಪ್ಸ್ ಸಿಗುತ್ತೆ. ನಮ್ಮ ಈ ಫಾರೆಸ್ಟ್ ರಿಸರ್ವ್ ಫಾರೆಸ್ಟೇ ಇರಬೇಕಿದು. ರಿಸರ್ವ್ ಫಾರೆಸ್ಟ್ ರೈಡ್ದು ಕಂಪ್ಲೀಟ್ ನಿಮ್ಗೊಂದು ಟೈಮ್ ಲ್ಯಾಪ್ ಸಿಗುತ್ತೆ. ಮತ್ತು ಅಲ್ಲಿ ರೈಟ್ ಸೈಡು ರೈಲ್ವೆ ಟ್ರ್ಯಾಕ್ ಒಂದಿದೆ. ಗೋವಾದು ಮೈನ್ ಲೈನೇ ಇರಬೇಕು ಇದು ಅಂತ ಅನಿಸುತ್ತೆ ನನಗೆ. ಎಲೆಕ್ಟ್ರಿಫೈಡು ಆಗಿದೆ. ರೋಡ್ಸ್ ಗತಿ ನೋಡಿ ಹಿಂಗಿದೆ. ಇದೇನಾ ರೋಡು ಈ ರೇಂಜ್ಗಿದೆ? ಇಲ್ಲ ಪ್ಯಾಚ್ ಅಷ್ಟೇ ಅನ್ಕೊತೀನಿ. ಪ್ಯಾಚು ಪಣಜಿಗೆ ಹೋಗೋ ಮೇಯ್ನ್ ರೋಡ್ ಇದು. ಎಲ್ಲಿಂದ? ಧಾರವಾಡಿಂದ ಬೆಂಗಳೂರಿಂದ ಬರೋರೆಲ್ಲ ಇದೇ ರೂಟಲ್ಲಿ ಹೋಗೋದು. 2 ಅಡಿ ಧೂಳಿದೆ ಇಲ್ಲಿ ನೋಡಿ. ಮ್ಯಾಡಿ ಶೂಸ್ ನೋಡಿ, ನೋಡಿದ್ರಾ? ವಾಟ್ ಆರ್ ಯುವರ್ ಥಾಟ್ಸ್? ಇದು 3ನೇ ರೈಲ್ವೆ ಕ್ರಾಸಿಂಗ್ ಈ ಗೋವಾ ರೂಟಿಗೆ ಬಂದಮೇಲೆ ಇಂದ. ಧಾರವಾಡ ಟು ಪಣಜಿಯಲ್ಲಿ ದಿಸ್ ಇಸ್ ದ 3rd ಕ್ರಾಸಿಂಗ್. ಇಲ್ಲಿ ನೋಡಿ, ಗೋವಾ ಪಣಜಿಗೆ ಹೋಗೋ ಮೇಯ್ನ್ ರೋಡಿನ ಅವಸ್ಥೆ ನೋಡಿ. ಇನ್ನೇನೊಂದು 3 ಕಿಲೋಮೀಟ್ರಿಂದ ಹಿಂಗೆ ಇದೆ ರೋಡು. ಒಂದೊಂದು ಹತ್ರ ರೋಡ್ ಇರುತ್ತೆ, ಬಿಟ್ಟರೆ ಹಿಂಗಿರುತ್ತೆ. ಇದಾದರೂ ಪರವಾಗಿಲ್ಲ, ಮಣ್ಣು ಎಲ್ಲ ಹಳ್ಳ ಇದೆ, ಎಲ್ಲ ರೋಡ್ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಅಪ್ಪ, ಕ್ಲೀನಾಗಿ ಬಂದಿದ್ವಿ ಮನೆಯಿಂದ, ಇಲ್ಲೆಲ್ಲ ಧೂಳೆ ಬಿಡಿಸ್ಬಿಟ್ರು. ರಾಮನೆ. ಇದೇ ಅನ್ಮೋದ್ ಅಂತ ಊರ ಹೆಸರೇನು ಇದು. ನೆಕ್ಸ್ಟು ಗೋವಾ ಬಾರ್ಡ್ರ್ ಬರುತ್ತೆ.
ಇದೇ ಬಾರ್ಡರ್ ಇರಬೇಕು. ಚೆಕಿಂಗ್ ಎಲ್ಲ ಇದೆ ನೋಡಿ. ಕರ್ನಾಟಕ ಚೆಕ್ ಪೋಸ್ಟ್ ಅದು ಎಲೆಕ್ಷನ್ದು. ಇದು ವಿಸಿಟ್ ಅಗೈನ್ ಕರ್ನಾಟಕ ಎಲ್ಲ ಎಂಡ್ ಆಗುತ್ತೆ. ಫೋಂಡಾ 41 ಇಲ್ಲಿಂದ ಗೋವಾ. ನೋಡೋಣ ಗೋವಾ ರೋಡ್ಸ್ ಹೆಂಗಿದೆ ಅಂತ. ಸ್ಟಾರ್ಟ್ ಆಗಿದ ತಕ್ಷಣವೇ ಟಾರ್ಮ್ಯಾಕ್, ವೆರಿ ಗುಡ್. ಟಾರ್ಮ್ಯಾಕ್ ಬೆಸ್ಟು. ಟಾರ್ ರೋಡ್ ಗ್ರಿಪ್ಪು ಚೆನ್ನಾಗಿ ಸಿಗುತ್ತೆ. ಕಾಂಕ್ರೀಟ್ ರೋಡಲ್ಲಿ ಅಷ್ಟೊಂದು ಗ್ರಿಪ್ ಸಿಗೋದೇ ಇಲ್ಲ. NH 748 ಅಂತ. ನಮ್ಮ ಕರ್ನಾಟಕವರೆಗೂ ಬರೋದು 67 ಅನ್ಕೊತೀನಿ. ಪರವಾಗಿಲ್ಲ, ಇಲ್ಲಿ ಸ್ವಲ್ಪ ಹೇರ್ ಪೆನ್ ಬೆಂಡ್ಸ್ ಇದೆ ನೋಡಿ. ಇವಾಗ ಗೋವಾ ಅಲ್ಲಿ ಫಸ್ಟ್ ಫ್ಯೂಲ್ ಸ್ಟಾಪು. ಆ್ಯಕ್ಚುಲಿ ಅಶ್ವಾಗೆ ಫಸ್ಟ್ ಟೈಮ್ ಗೋವಾ. 95 ರುಪೀಸ್ ಇದೆ ಪೆಟ್ರೋಲ್ ಇಲ್ಲಿ. ಒಂದು 5 ರೂಪಾಯಿಂದ 6 ರೂಪಾಯಿ ಕಮ್ಮಿ ನಮ್ಮ ಕರ್ನಾಟಕಗಿಂತ. ಸೊ ಪರವಾಗಿಲ್ಲ, ಇಬ್ಬರೂ ಫುಲ್ ಟ್ಯಾಂಕ್ ಆಯಿತು. ಇನ್ನು 50 ಕಿಲೋಮೀಟ್ರ್ ಇದೆ ಹೋಟೆಲ್ಗೆ ಹೊಡೋದೆ. ಬಿಸಿಲು 11:15ಗೆ ಈ ರೇಂಜಿಗೆ ದಂಜು ಹೊಡಿತಾ ಇದೆ ಬಿಸಿಲು. ನಾವೇನೋ ಮಧ್ಯಾಹ್ನ ಬಂದಿದ್ರೆ ಮುಗ್ದೇ ಹೋಗ್ಬಿಟ್ಟಿರೋದು ಗೊತ್ತಾ.